ನಮಸ್ಕಾರ ವೀಕ್ಷಕರೇ. ಪಶ್ಚಿಮ ಬಂಗಾಳ ಎಲೆಕ್ಷನ್ ಕುರಿತಂತೆ ಈಗಾಗಲೇ 16 ಎಪಿಸೋಡ್ಗಳನ್ನ ಮಾಡಿದೀವಿ. ಎಷ್ಟೇ ಹೇಳಿದ್ರು ಮುಗಿತಾ ಇಲ್ಲ ಅನ್ನೋ ಹಾಗೆ ಮಮತಾ ಬ್ಯಾನರ್ಜಿಯ ಸುದೀರ್ಘಾವಧಿಯ ಆಡಳಿತ ಕುರಿತಂತೆ ಒಂದಲ್ಲ ಒಂದು ವಿಚಾರಗಳು ಹೊರಬರ್ತಾನೆ ಇವೆ. ಈಗ ಮಮತಾ ಬ್ಯಾನರ್ಜಿ ತಮ್ಮ ಆಡಳಿತದಲ್ಲಿ ಬಂಗಾಳವನ್ನ ಹಾಳು ಮಾಡಿಲ್ಲ, ಬದಲಾಗಿ ಬಂಗಾಳದ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನೋ ವಿಚಾರಗಳು ವೈರಲ್ ಆಗ್ತಾ ಇದೆ. ಅದಕ್ಕೆ ಪೂರಕವಾದ ದಾಖಲೆ ಹಾಗೂ ಅಂಕಿ ಅಂಶಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಜನರು ವೈರಲ್ ಮಾಡ್ತಾ ಇದ್ದಾರೆ. 60ರ ಕಾಲಘಟ್ಟದಲ್ಲಿದ್ದ ಬಂಗಾಳಕ್ಕೂ ಈಗ ಇರೋ ಬಂಗಾಳಕ್ಕೂ ವ್ಯತ್ಯಾಸ ಏನು, ಯಾವ ಹಂತದಲ್ಲಿ ಬಂಗಾಳ ತನ್ನ ವರ್ಚಸ್ಸನ್ನ ಕಳೆದುಕೊಳ್ತು ಅನ್ನೋ ವಿಚಾರಗಳು ಮುನ್ನೆಲೆಗೆ ಬಂದಿವೆ. ಇನ್ನೊಂದು ಕಡೆ ಬಂಗಾಳದಲ್ಲಿ ಅಮಿತ್ ಶಾ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದು ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಗೂಂಡಾಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಹಾಗೂ ಅಭಿವೃದ್ಧಿ ಕೆಲಸಗಳ ಬಗ್ಗೆಯೂ ಮಾತನಾಡಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪಶ್ಚಿಮ ಬಂಗಾಳ ಒಂದು ಕಾಲದಲ್ಲಿ ಮಹಾನ್ ಮೇಧಾವಿಗಳು, ಸಾಧಕರು, ಪಂಡಿತರು, ಹೋರಾಟಗಾರರು, ಕ್ರಾಂತಿಕಾರಿಗಳಿದ್ದಂತಹ ರಾಜ್ಯ. ಪಶ್ಚಿಮ ಬಂಗಾಳದ ಸಾಂಸ್ಕೃತಿಕ ಶ್ರೀಮಂತಿಕೆ ಕೂಡ ಅಷ್ಟೇ ಉತ್ಕೃಷ್ಟವಾಗಿತ್ತು. ಬ್ರಿಟಿಷರು ವ್ಯಾಮೋಹ ಹೊಂದಿದ್ದ ಬಂಗಾಳ ಅಂದಿನ ಕಾಲದಲ್ಲೇ ದೇಶದ ಬೇರೆ ಯಾವುದೇ ರಾಜ್ಯಗಳು ಕಾಣದ ಅತ್ಯಾಧುನಿಕತೆಯನ್ನ ಕಂಡಿದ್ದ ರಾಜ್ಯ. ಆದ್ರೆ ಆಡಳಿತದಲ್ಲಿ ಕೂತವರು ಸರಿ ಇಲ್ಲ ಅಂದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋ ಹಾಗೆ ಬಂಗಾಳ ಇವತ್ತು ತನ್ನ ಮೌಲ್ಯವನ್ನ ಕಳೆದುಕೊಳ್ತಾ ಇದೆ. ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ ಅಲ್ಲಿ ಬಿಜೆಪಿ ಗೆದ್ದಿಲ್ಲ ಅಥವಾ ಮೋದಿ ಅಲೆ ಇಲ್ಲ ಅನ್ನೋ ಕಾರಣಕ್ಕೆ ಬಂಗಾಳದ ಮೇಲೆ ಗೂಬೆ ಕೂರಿಸೋ ಕೆಲಸವನ್ನ ಯಾರು ಮಾಡ್ತಾ ಇಲ್ಲ. ದಶಕಗಳಿಂದ ತಮಿಳುನಾಡಿನಲ್ಲಿ ದ್ರಾವಿಡ ಸಿದ್ಧಾಂತದ ಆಡಳಿತ, ಕುಟುಂಬ ರಾಜಕಾರಣ ಇದ್ರೂ ಬಂಗಾಳಕ್ಕೆ ಹೋಲಿಸಿದ್ರೆ ಎಷ್ಟೋ ಉನ್ನತವಾಗಿದೆ. ಆದರೆ ಮಮತಾ ಅಧಿಕಾರದ ಹಕ್ಕೆ ಬಂಗಾಳ ಬಳಲಿ ಬೆಂಡಾಗ್ತಾ ಇದೆ. ಇಲ್ಲಿ ಮಮತಾ ಬ್ಯಾನರ್ಜಿ ಕೂಡ ಒಂದು ಪಾತ್ರವಾಗಿದ್ರೆ ಬಂಗಾಳ ಹಾಳಾಗೋದಕ್ಕೆ ಪ್ರಮುಖ ಕಾರಣ ಕಮ್ಯುನಿಸ್ಟ್ ಸಿದ್ಧಾಂತ ಅನ್ನೋದನ್ನ ಹಲವರು ಹೇಳ್ತಾರೆ. ಈಗ ಸಿಕ್ಕಿರೋ ಅಂಕಿ ಅಂಶಗಳ ಪ್ರಕಾರ ಹೇಗಿದ್ದ ಬಂಗಾಳ ಹೇಗಾಗಿ ಹೋಯ್ತು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ 1960ಕ್ಕೂ ಮುನ್ನ ಪಶ್ಚಿಮ ಬಂಗಾಳ ದೇಶದ ಟಾಪ್ ರಾಜ್ಯಗಳಲ್ಲಿ ಒಂದಾಗಿತ್ತು. 60ರ ಕಾಲಘಟ್ಟದಲ್ಲಿ ಬಂಗಾಳದ ಪರ್ ಕ್ಯಾಪಿಟಾ ಇನ್ಕಮ್ ಅಂದ್ರೆ ತಲಾದಾಯ ಅಂತ ಹೇಳ್ತಾರಲ್ವಾ, ಅದು 127.5% ಇತ್ತು. ಆದ್ರೆ ಈಗ ಅದು 83.7%ಗೆ ಕುಸಿತ ಕಂಡಿದೆ. ರಾಷ್ಟ್ರೀಯ ಸರಾಸರಿಗಿಂತ ಬರೋಬ್ಬರಿ 16.3% ಕುಸಿತ ಕಂಡಿದೆ. ಅಂದ್ರೆ ಬೇರೆ ರಾಜ್ಯಗಳ ಜನರು ವಾರ್ಷಿಕವಾಗಿ ಎಷ್ಟು ದುಡಿತಾರೋ ಅದಕ್ಕಿಂತಲೂ ಸುಮಾರು 16ರಿಂದ 20% ಕಡಿಮೆ ಆದಾಯವನ್ನ ಬಂಗಾಳದ ಜನರು ದುಡಿತಾ ಇದ್ದಾರೆ. 60ರ ಕಾಲದಿಂದ ಡೌನ್ ಫಾಲ್ ಆಗ್ತಾ ಇದೆ ಅಂದ್ರೆ ಅದನ್ನ ಹೇಗೆ ಬ್ಯಾನರ್ಜಿ ತಲೆಗೆ ಕಟ್ತೀರಾ? ಹಲವರ ಪಾತ್ರ ಅದರಲ್ಲಿ ಇದೆಯಲ್ವಾ ಅಂತ ಕೇಳಬಹುದು. ಖಂಡಿತ ಹಲವರಿಂದಾಗಿ ಈ ಪರಿಸ್ಥಿತಿ ಬಂದಿದೆ. ಆದ್ರೆ ಒಂದು ಸರ್ಕಾರ ಬದಲಾಗಿ ಇನ್ನೊಂದು ಹೊಸ ಸರ್ಕಾರ ಬರ್ತಾ ಇದೆ ಅಂದಾಗ ಅವರ ಜವಾಬ್ದಾರಿ ಹಿಂದೆ ನಡೆದಿದ್ದ ಎಲ್ಲಾ ತಪ್ಪುಗಳನ್ನ ತಿದ್ದಿ ಮತ್ತೆ ತಮ್ಮ ರಾಜ್ಯವನ್ನ ಆರ್ಥಿಕವಾಗಿ ಸಬಲ ಮಾಡೋದು. 15 ವರ್ಷಗಳಿಂದ ತೃಣಮೂಲ ಕಾಂಗ್ರೆಸ್ ಅಧಿಕಾರದಲ್ಲಿದ್ರು ಅದನ್ನ ಸರಿಪಡಿಸೋದಕ್ಕೆ ಯಾಕೆ ಮುಂದಾಗ್ಲಿಲ್ಲ ಅನ್ನೋ ಪ್ರಶ್ನೆ ಸಹಜವಾಗಿ ಹುಟ್ಟುತ್ತೆ. ಅಂದಹಾಗೆ ಇದನ್ನ ಇನ್ನಷ್ಟು ಆಳವಾಗಿ ನೋಡೋ ಮೊದಲು ಇನ್ನಷ್ಟು ಅಂಕಿ ಅಂಶಗಳನ್ನ ವಿವರಿಸ್ತೀವಿ. ಸದ್ಯ 2024-25ರ ಸರ್ವೆ ಪ್ರಕಾರ ದೇಶದ ಒಬ್ಬ ಪ್ರಜೆಯ ಸರಾಸರಿ ಆದಾಯ ವಾರ್ಷಿಕ 1,14,710 ರೂಪಾಯಿ. ಕೆಲ ರಾಜ್ಯಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಆ ಸಾಲಲ್ಲಿ ಬರೋ ಬಂಗಾಳದಲ್ಲಿ ಒಬ್ಬ ವ್ಯಕ್ತಿಯ ಸರಾಸರಿ ವಾರ್ಷಿಕ ಆದಾಯ 82,781 ರೂಪಾಯಿ. ಭಾರತದಲ್ಲಿ ಕೆಲ ರಾಜ್ಯಗಳನ್ನ ಅತ್ಯಂತ ಹಿಂದುಳಿದ ಅನ್ನೋ ಲಿಸ್ಟ್ ನಲ್ಲಿ ಪಟ್ಟಿ ಮಾಡಲಾಗಿದ್ದು ಆ ಪೈಕಿ ಬರೋ ಅಸ್ಸಾಂನಲ್ಲಿ ತಲಾದಾಯ 86,000 ಇದ್ರೆ ಒಡಿಶಾದಲ್ಲಿ ತಲಾದಾಯ 96,000 ಇದೆ. ಆದ್ರೆ ಆ ಲಿಸ್ಟ್ ನಲ್ಲೇ ಇಲ್ಲದ ಬಂಗಾಳದಲ್ಲಿ ಅದಕ್ಕಿಂತಲೂ ಕಡಿಮೆ ಆದಾಯ ಇದೆ. ಅಭಿವೃದ್ಧಿ ಆಯಾಮದಲ್ಲಿ ಬಂಗಾಳದ ಕಡೆಗೆ ನೋಡ್ತಾ ಹೋದ್ರೆ ಬಂಗಾಳ ಅತ್ಯಂತ ಕಡಿಮೆ ಅಭಿವೃದ್ಧಿ ಹೊಂದುತ್ತಿರೋ 5 ರಾಜ್ಯಗಳ ಪೈಕಿ ಪ್ರಸ್ತುತ ಶಾಶ್ವತ ಸ್ಥಾನವನ್ನ ಪಡೆದಿದೆ. 2012ರಿಂದ 2024 ಬಂಗಾಳದ GSDP ಕುಸಿತ ಕಾಣ್ತಾ ಇದ್ದು 4.3% ನಷ್ಟಿದೆ. ಆದ್ರೆ ಭಾರತದ ಸರಾಸರಿ GSDP 5.6% ಇದ್ದು ಏರಿಕೆ ಕಾಣ್ತಾನೆ ಇದೆ. ಬಂಗಾಳ ಮಾತ್ರ ಹಿಂದುಳಿತಾನೆ ಇದೆ. ಇಷ್ಟಾದ್ರೂ ಕೇಂದ್ರ ಸರ್ಕಾರದಿಂದ ಆ ಫಂಡ್ ಬಂದಿಲ್ಲ, ಇದು ಬಂದಿಲ್ಲ ಅಂತ ಮಮತಾ ಆರೋಪ ಮಾಡೋದನ್ನ ಎಂದೂ ನಿಲ್ಲಿಸಿಲ್ಲ. ಇನ್ನು ಪ್ರತಿ ರಾಜ್ಯದ ಮೇಲೂ ಒಂದಷ್ಟು ಸಾಲಗಳಿರುತ್ತೆ. ಆ ಸಾಲ ಲಕ್ಷ ಕೋಟಿ ಲೆಕ್ಕದಲ್ಲಿ ಇರುತ್ತೆ ಅನ್ನೋದು ಗೊತ್ತಿರೋದೆ. ಕರ್ನಾಟಕದಲ್ಲಿ ಉಚಿತಗಳನ್ನ ನೀಡ್ತಾ ಇರೋದ್ರಿಂದ ಸಾಲ ಡಬಲ್ ಆಗಿದೆ ಅನ್ನೋ ಆರೋಪ ಕೂಡ ಕಳೆದ ಕೆಲ ವರ್ಷಗಳಿಂದ ಕೇಳಿ ಬರ್ತಾ ಇರೋದೆ. ಆದ್ರೆ ಬಂಗಾಳದಲ್ಲಿ ಸಾಲದ ಲೆಕ್ಕ 6.93 ಲಕ್ಷ ಕೋಟಿಗೆ ಏರಿಕೆ ಆಗಿದೆ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಮಮತಾ ಬ್ಯಾನರ್ಜಿ ಸಿಎಂ ಆಗೋದಕ್ಕೂ ಮುನ್ನ ಅಂದ್ರೆ 2011ಕ್ಕೂ ಮುಂಚೆ 1.93 ಲಕ್ಷ ಕೋಟಿ ಇತ್ತು. ಈಗ ಅದು 6.93 ಲಕ್ಷ ಕೋಟಿಗೆ ಏರಿಕೆಯಾಗಿದೆ.
ಎಲ್ಲಾ ದುಡ್ಡು ಅಭಿವೃದ್ಧಿಗೆ ಬಳಕೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಬಂಗಾಳ ನಂಬರ್ 1 ಪ್ಲೇಸ್ ನಲ್ಲಿ ಇರಬೇಕಿತ್ತು, ಸಾಲವೂ ಇರ್ತಾ ಇರಲಿಲ್ಲ. ಆದ್ರೆ ಈ ಮಟ್ಟಕ್ಕೆ ಬಂದಿದೆ ಅಂದ್ರೆ ಮಮತಾ ಮೇಲೆ ಯಾಕೆ ಜನರಲ್ಲಿ ಅಸಮಾಧಾನ ಹಾಗೂ ಆಡಳಿತ ವಿರೋಧಿ ಅಲೆ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಬೇಡ ಅನ್ನೋ ರೀತಿ ಚರ್ಚೆ ಆಗ್ತಾ ಇದೆ. ಇನ್ನು ಪ್ರತಿ ವರ್ಷವೂ ಸಂಪ್ರದಾಯದಂತೆ ಬಜೆಟ್ ಘೋಷಣೆ ಆಗುತ್ತೆ. ಆ ಬಜೆಟ್ ನಲ್ಲಿ 46% ವಿವಿಧ ಉಚಿತಗಳಿಗೆ ಕೊಡೋದಕ್ಕೆ ಬಳಕೆ ಆಗ್ತಾ ಇದೆ. ರಾಜ್ಯದ ಆದಾಯದ ಪೈಕಿ 20ರಿಂದ 28% ಬಡ್ಡಿ ಕಟ್ಟೋದಕ್ಕೆ ಹೋಗುತ್ತೆ. ಅಲ್ಲಿಗೆ ರಾಜ್ಯದ ಅಭಿವೃದ್ಧಿಗೆ ಇನ್ನೇನು ಉಳಿತು ಅನ್ನೋದು ಸಹಜ ಪ್ರಶ್ನೆ. ಅದರ ಪರಿಣಾಮ ಬಂಗಾಳದಲ್ಲಿ ಐಟಿ ಹಬ್ ಮಾಡೋದಿರ್ಲಿ, ರಸ್ತೆಗಳು ಇಂಥ ಶೋಚನೀಯ ಸ್ಥಿತಿಗೆ ಬಂದು ನಿಂತಿವೆ. ಆಸ್ಪತ್ರೆ, ಶಾಲೆ ಕಟ್ಟಿಸುವುದೆಲ್ಲ ದೂರದ ಮಾತಾಗಿದೆ. ಇನ್ನು ಇಂಥ ಕರಾಳ ಪರಿಸ್ಥಿತಿಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಸಾಕೋ ಔದಾರ್ಯತೆ ಬೇರೆ ಮಮತಾ ಬ್ಯಾನರ್ಜಿಗೆ ಇದೆ. ಇವರನ್ನ ಸಾಕ್ತಾ ಇರೋದು ಬೇರೆ ಯಾವುದು ಸದುದ್ದೇಶಕ್ಕಲ್ಲ, ಬದಲಾಗಿ ವೋಟ್ ಹಾಕ್ತಾರೆ ಅನ್ನೋ ಏಕೈಕ ಕಾರಣಕ್ಕೆ. ಇವರಿಗೆ ಭಾರತೀಯರಿಗೆ ಸಿಗಬೇಕಾದ ಎಲ್ಲಾ ಫೆಸಿಲಿಟಿಗಳ ಜೊತೆಗೆ ಅಡಿಷನಲ್ ಬೆನಿಫಿಟ್ ಗಳನ್ನ ನೀಡೋದಕ್ಕೆ ಜನರ ತೆರಿಗೆ ಹಣ ಅಥವಾ ಮಮತಾ ಬ್ಯಾನರ್ಜಿ ಸರ್ಕಾರ ಮಾಡುವ ಸಾಲದ ಹಣ ಬಳಕೆ ಆಗ್ತಾ ಇದೆ. ಏನು ಅಕ್ರಮ ವಲಸಿಗರಿಗೆ ಉದ್ಯೋಗ ನೀಡೋದಕ್ಕಾಗಿ ಭಾರತೀಯರ ಉದ್ಯೋಗವನ್ನ ಕಸಿಯಲಾಗ್ತಾ ಇದೆ. ಬಂಗಾಳದ ಮೂಲ ನಿವಾಸಿಗಳ ಭೂಮಿ, ಕೃಷಿ ಜಾಗ ಎಲ್ಲವೂ ಸಿಕ್ಕವರ ಪಾಲಾಗುತ್ತೆ. ಒಂದು ಕಡೆ ಹೊಸ ಆದಾಯ ಬರ್ತಾ ಇಲ್ಲ, ಇರೋ ಜನರಿಗೆ ಕೆಲಸ ಇಲ್ಲ, ಎಲ್ಲಿಂದಲೋ ಬಂದವರು ತಮಗೆ ಬೇಕಾದನ್ನ ಬೇಕಾದ ರೀತಿಯಲ್ಲಿ ಬಳಸಿಕೊಂಡು ಬೇಕಾಬಿಟ್ಟಿ ಬದುಕ್ತಾರೆ ಅಂದ್ರೆ ಸಹಜವಾಗಿ ಆ ಊರು ಸುಡುಗಾಡಿನಂಟಾಗುತ್ತೆ. ಬಂಗಾಳದ ಮಟ್ಟಿಗೆ ಅದು ನಿಜ ಕೂಡ ಆಗಿದೆ. ಅದರ ಕೀರ್ತಿ ಯಾರಿಗೆ ಸಲ್ಲಬೇಕು ಅನ್ನೋದನ್ನ ಈಗ ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಅಂದ್ಹಾಗೆ ಅಂಕಿ ಅಂಶಗಳನ್ನ ಹೇಳುವಾಗ ಅತ್ಯಂತ ಬ್ಯಾಕ್ವರ್ಡ್ ಎನ್ನಿಸ್ಕೊಂಡಿದ್ದ ರಾಜ್ಯಗಳ ಬಗ್ಗೆ ಹೇಳಿದ್ವಿ. ಆ ಲಿಸ್ಟ್ ನಲ್ಲಿ ಅಸ್ಸಾಂ ಹಾಗೂ ಒಡಿಶಾ ಕೂಡ ಇತ್ತು ಅನ್ನೋದನ್ನ ಹೇಳಿದ್ವಿ. ಆ ಎರಡೂ ರಾಜ್ಯಗಳು ಇದ್ದಲ್ಲೇ ಇಲ್ಲದೆ ಪ್ರಗತಿಯ ಹಾದಿಯನ್ನ ನೋಡ್ತಾ ಇವೆ. 2020ರಿಂದ 2025ರವರೆಗೆ ಅಸ್ಸಾಂ, ಒಡಿಶಾ, ಮಹಾರಾಷ್ಟ್ರ ಹಾಗೂ ಗುಜರಾತ್ ಅರ್ಥಾತ್ ಬಿಜೆಪಿ ಆಡಳಿತ ಇರೋ ರಾಜ್ಯಗಳು 45% ಪ್ರಗತಿಯನ್ನ ಕಂಡಿವೆ. ಆದ್ರೆ ಮಮತಾ ಬ್ಯಾನರ್ಜಿ ಅಂತ ಧೀಮಂತ ನಾಯಕಿ ಇರೋ ಬಂಗಾಳ ಮಾತ್ರ ಹಿಂದಕ್ಕೆ ಬೀಳ್ತಾ ಇದೆ. ಇದರಲ್ಲಿ ಯಾವುದೇ ಮ್ಯಾಜಿಕ್ ಅಥವಾ ಇನ್ನೊಂದು ಮತ್ತೊಂದು ಇಲ್ಲ. ಅವರವರ ಹಿತಾಸಕ್ತಿಗೆ ತಕ್ಕಂತೆ ಅವರವರು ಕೆಲಸ ಮಾಡ್ತಾ ಇದ್ದಾರೆ. ಮಮತಾರ ಆಡಳಿತದ ವೈಖರಿಯಲ್ಲಿ ಅಭಿವೃದ್ಧಿಗೆ ಜಾಗವೇ ಇಲ್ಲ ಅನ್ನುವಾಗ ಸಹಜವಾಗಿ ಅವರ ರಾಜ್ಯ ಹಿಂದೆ ಬೀಳುತ್ತೆ. ಈಗ ಆಗ್ತಾ ಇರೋದು ಕೂಡ ಅದೇ. ಇಂಥ ಪರಿಸ್ಥಿತಿಯಲ್ಲಿರೋ ಬಂಗಾಳವನ್ನ ಬದಲಿಸೋದಕ್ಕೆ ಅಧಿಕಾರ ಬದಲಾಗದೆ ಬೇರೆ ಮಾರ್ಗವೇ ಇಲ್ಲ ಅನ್ನೋದು ಸಮಸ್ತ ಭಾರತೀಯರ ಸಾಮಾನ್ಯ ಅಭಿಪ್ರಾಯ. ಏನು ಈ ಪರಿಸ್ಥಿತಿಯನ್ನ ಬದಲಿಸಬೇಕು ಅಂತ ಈ ಬಾರಿ 15 ದಿನಗಳ ಕಾಲ ಬಂಗಾಳದಲ್ಲೇ ಬೀಡು ಬಿಟ್ಟಿದ್ದ ಅಮಿತ್ ಶಾ ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನವಾದ ಇಂದು ಅಬ್ಬರಿಸಿದ್ದಾರೆ. ಪ್ರತಿ ಸಲ ಚುನಾವಣೆ ಹೊತ್ತಲ್ಲಿ ಗಲಭೆ ಎಬ್ಬಿಸೋ ದುಷ್ಕರ್ಮಿಗಳಿಗೆ ವಾರ್ನಿಂಗ್ ಕೊಟ್ಟಿರೋ ಅಮಿತ್ ಶಾ ಮತದಾನ ಮುಗಿದು ರಿಸಲ್ಟ್ ಬಂದ ಮರುದಿನ ಅಂದ್ರೆ ಮೇ 5ರ ಬಳಿಕ ಯಾರಾದ್ರೂ ಜನರಿಗೆ ತೊಂದರೆ ಕೊಟ್ರೆ ತಲೆ ಕೆಳಗೆ ಮಾಡಿ ನೇತು ಹಾಕ್ತೀವಿ ಅಂತ ಹೇಳಿದ್ದಾರೆ. ಈ ಸ್ಟೇಟ್ಮೆಂಟ್ ದೊಡ್ಡ ಇಂಪ್ಯಾಕ್ಟ್ ಮಾಡೋ ಸಾಧ್ಯತೆ ಇದೆ. ಯಾಕಂದ್ರೆ ಮಮತಾ ಬ್ಯಾನರ್ಜಿ ಸಣ್ಣ ಮಟ್ಟದಲ್ಲಿ ಗೆದ್ರು, ಯಾರೆಲ್ಲ ಬಿಜೆಪಿಗೆ ವೋಟ್ ಹಾಕಿದ್ದಾರೋ ಅವರನ್ನ ಟಾರ್ಗೆಟ್ ಮಾಡ್ತಾರೆ. ಸೋತ್ರು ಜನರನ್ನ ಟಾರ್ಗೆಟ್ ಮಾಡೋ ಸಾಧ್ಯತೆ ಇದೆ. ಈ ಭಯದಲ್ಲಿ ಜನರು ಗೊಂದಲಕ್ಕೀಡಾಗಿದ್ದಾರೆ. ಇಂಥ ಹೊತ್ತಲ್ಲಿ ಅಮಿತ್ ಶಾ ಎಚ್ಚರಿಕೆ ಜನರ ಧೈರ್ಯವನ್ನ ಹೆಚ್ಚಿಸುವಂತೆ ಕಾಣಿಸ್ತಾ ಇದೆ. ಎಲೆಕ್ಷನ್ ಹೊತ್ತಿಗಾಗ್ಲಿ ಅಥವಾ ಎಲೆಕ್ಷನ್ ಮುಗಿದ ಬಳಿಕವೇ ಆಗ್ಲಿ ಯಾವುದೇ ಜನಸಾಮಾನ್ಯರ ಮೇಲೆ ಹಲ್ಲೆ ಯತ್ನ ನಡೆದ್ರೆ ಸರ್ಕಾರ ಬಿಡೋದಿಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಅಲ್ಲದೆ ಈ ಬಾರಿ ಮಮತಾ ಸರ್ಕಾರ ಹೋಗಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರೋದು ನಿಶ್ಚಿತ ಅನ್ನೋ ವಿಶ್ವಾಸದ ಮಾತುಗಳನ್ನ ಕೂಡ ಆಡಿದ್ದಾರೆ. ಕೇವಲ ವಾರ್ನಿಂಗ್ ಕೊಡೋದು ಮಾತ್ರವಲ್ಲದೆ ಅಭಿವೃದ್ಧಿ ಕುರಿತಂತೆ ಮಾತನಾಡಿದ್ದಾರೆ. ಬಂಗಾಳದ ಸಿಲಿಗುರಿಯಿಂದ ಕಾಶಿ ವಿಶ್ವನಾಥ ದೇಗುಲಕ್ಕೆ ಬುಲೆಟ್ ಟ್ರೈನ್ ಸಂಚಾರ ಸಂಪರ್ಕವನ್ನ ಕಲ್ಪಿಸಿಕೊಡೋ ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ಹಲವು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಆಶ್ವಾಸನೆ ನೀಡಿದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.